ಟಾಪಿಕ್ ಏನಂದ್ರೆ 90 ಕಿಡ್ಸ್. ನಾವು ಆಡಿದ್ ಒಂದ ಎರಡು ಹೇಳ್ರಿ. ಇನ್ನೂ ಮದುವೆ ಆಗಿಲ್ದಂಗೆ ಇರಕ್ ಕಾರಣ ಆದ್ ನಮ್ದು. ಸಣ್ಣರಿದ್ದಾಗ ನಮ್ಮ ಅಪ್ಪುರ ಶಾಲೆಗೆ ಹೋಗಿರ್ಲಿ ಅಂತ ಚಂದ ಹೊಡೆದು ದುಃಖಿದ್ರು ನಾವು ಶಾಲೆ ಮೆಟ್ಲು ಕೂರ್ತಿದ್ದಿಲ್ಲ. ಹೆಡ್ ಮಾಸ್ತರ್ ಸಮೇತ ನಮಗ ಮನಿ ಮಠ ಬಂದ್ರು ನಾ ಮಾತ್ರ ಶಾಲೆಗೆ ಹೋಗ್ತಿದ್ದಿಲ್ಲ. ಶಾಲೆ ಹೋಗೋದು ಯಾವಾಗ ಅಂದ್ರೆ ನಾವು ಶಾಲೆ ರಜಾ ಇದ್ದಾಗ ಕದ ಹಾಕಿದಾಗ ಮಾಸ್ತರ್ಗೆ ಹೋಗೋದು. ಸರ ಶಾಲೆ ಬಂದೈತೇನ್ರಿ, ರಜೆ ಐತೇನ್ರಿ ಅಂತ ಕೇಳಾಕ್ ಹೋಗ್ತಿದ್ವಿ. ಅಲ್ರಿ ಶಾಲೆ ಇದ್ದಾಗ ಹೊತ್ಕೊಂಡ್ ಬಂದ್ರು ಬರ್ಲಾರ್ದವ್ರು ನೀವು ಶಾಲೆ ರಜೆ ಕೊಟ್ಟ ಬರಾಕತ್ತೀರಿ ಅಂತಂದ ಮಾಸ್ತರ್ ನಮ್ ಬೆಣ್ಣ ಹತ್ತು ಹೊಡೆದಿದ್ದೇ ಐತಿ. ಶಾಲೆ ಇದ್ದಾಗ್ರಿ ನಮ್ಗೆ ಕೆಲ್ಸಗಳು ಬಹಳ ಇರ್ತಾವು. ಕೆರ ಮೀನ ಹಿಡ್ದೆ, ಕಾಟಕ್ ಹೋಗಿ ಹಣ್ಣು ಕದ್ವಿ, ಬರೇ ಇಂಥವ್ರಿ ನಮ್ಮ ಬರೇ ಇಂಥವ್. ಮಾಸ್ತರ್ ಬರ್ಕೊಂತಿದ್ದಾರೆ ನಮ್ಮ ಮುಂದೆ ಓದ್ರಲಿ ಓದ್ರಲಿ ಓದ್ರಲಿ. ಅಬ್ದುಲ್ ಕಲಾಂ ಆಗಿರ್ಲಿ, ಓದಿ ಅಬ್ದುಲ್ ಕಲಾಂ ಆಗ್ರಿ, ಅಂಬೇಡ್ಕರ್ ಆಗ್ರಿ, ಸಿದ್ದರಾಮಯ್ಯ ಯಡಿಯೂರಪ್ಪ ಹಿಂಗಾಗ್ಲಿ ಓದಿ ನಮ್ಮ ಹಂಗ ಮಾಸ್ತರ್ ಆಗಾಕ್ ಹೋಗ್ಬೇಡ್ರಿ ಅಂತ ಅವ್ರೇ ಹೇಳ್ತಿದ್ರು. ಯಾಕ್ರಿ ಸರ್ ಅಂತಿದ್ವಿ. ಏನೈತಿ ಏನಿಲ್ರಲ್ಲಪ್ಪ ಸುಮ್ಮನೆ ಓದ್ರಿ ನೌಕರಿ ತಗೋರಿ ಹಿಂಗ ಮಾಸ್ತರ್ ಸಮೇತನು ನಮಗ್ ಹೇಳ್ತಿದ್ದ. ನಾವ್ ಮಾತ್ರ ಬಿಡ್ರಿ. ನಮ್ 90 ಕಿಡ್ಸ್ಗೆ ಬಹಳ ಅಂದ್ರೆ ಒಂದೊಂದು ಹ್ಯಾಬಿಟ್ ಅಂದ್ರೆ ನಮ್ ಕಡೆ ಚಟ ಅಂತಾರ. ಏನಂದ್ರೆ ಚಿಕ್ಕ ವಯಸ್ಸಾಗ ಇದ್ದಾಗಿಂದ್ರ ನಮ್ಗ ಈ ರೋಗ ಐತ್ರಿ. ಒಂದ್ ಪಿಕ್ಚರ್ ಬಂತ, ನಾವು ಸಣ್ಣ ಕೊಯ್ಮಿಲ್ವ ಅಂತ ಬಂತ್ರಿ. ಒಂದ್ ಸಾಂಗ್ ಬರ್ತೈತಂತ, ಕತ್ತಿ ಬರ್ತೈತಂತ. ಆಗ ಬಂದ್ ನಮ್ನೇನ ಸರಿ ಮಾಡಿ ನಾನು ರಿಟಿಕ್ ಕೃಷ್ಣ ಹಂಗ ಸರಿ ಆಗ್ಬಿಡ್ತಾನಂತ. ಹಿಂಗ ನಮ್ ತಲೆ ಬರೇ ನಮ್ ತಳಿಗೆ ನಮ್ ಶಾಲೆಗೆ ಒಂದು ದೊಡ್ಡ ಬಾಂಬ್ ಹಾಕ್ತಾರಂತ. ಅದು ನಾವ್ ಬಂದ್ ಹಿರೋ ತರ ಬಂದು ಎಂಟ್ರಿ ಕೊಟ್ಟ ನೋಡ್ಬೇಕು. ನಮ್ ತಲೆಯಾಗ ಇಂಥ ಯೋಚನೆ ಮಾಡಿ ಬರೀ ನಾನೇ ಹಿರೋ. ನಮ್ಮ ಮನಸ್ಸಿನಾಗ ಏನಂದ್ರೆ ನಾನೇ ಹಿರೋಪ್ಪ ಎಲ್ಲಕ್ಕಿಂತ. ನಮ್ಮ ಮನಸ್ಸು 90 ಕಿಡ್ಸ್ನಾಗ ಬರೀ ಇದೇ ಇರೋದು. ಭಯೋತ್ಪಾದಕರು ಬರ್ತಾರ ನಮ್ ಶಾಲೆಗೆ ಬಂದ್ರಂದ್ರೆ ಎಲ್ಲಾರು ಹೆದರ್ಕೊಂಡು ನಿಂತಿರ್ತಾರ. ಅವ್ರನ್ನೆಲ್ಲಾರು ನಾವ ಸೇವ್ ಮಾಡ್ತೇವಿ. ನಮ್ ತಲೆಯಾಗ ಹಿಂಗ ಗುಂಬಿರೋದು ಬರೀ ಇಂಥ ತಲೆಯಾಗ ಇರೋದು. ಮತ್ ಇನ್ನೊಂದ್ ಏನಂದ್ರೆ ಅಂದ್ರೆ ಕೊಯ್ಮಿಲ್ಗದಾಗ ಹಂಗೊಂದ್ ಪ್ಲಾನ್ ಬರ್ತೈತ ಅನ್ನೋದು. ಆದ ಟಿವ್ನ ಬರ್ಸಂತ ಹೋಗ್ಬಿಡೋದು. ಯಾವ್ದ್ರ ನೈಟ್ ಟೈಮ್ ಪಾಲಿಪ ನಾವು ಹಂಗಾಗ್ಬೋದು. ಯಾಕ ಚಾನ್ಸ್ ಐತಿ ಹೊಳಗಿಡನಲ್ಲ ಅದೊಂದು ಟೀಮ್ ಬರ್ಸಂತ ಹೋಗ್ಬಿಡೋದು. ನಾವು ಕ್ರಿಶ್ ತರ ಹಾರಾಕ್ ಹೋಗೋದು, ಸ್ಪೈಡರ್ ಮ್ಯಾನ್ ತರ ಜಿಯಾಕ್ ಹೋಗೋದು, ಕಾಲು ಮುರ್ಕೊಂಬೋದು. ಒಂದಲ್ಲ ಎರಡಲ್ಲ ಬರೀ ಇಂಥ. ಈಗಾದ್ರೂ ನಾವು ಮದುವೆ ಆಗ್ಲಿಕ್ಕೆ ಕಾರಣ ಅಂದ್ರೆ 90 ಕಿಡ್ಸ್ ಇದೆ ನಮ್ಮ ಕಾರಣ. ಆಗ ಇನ್ನು ಸಣ್ಣ ಹುಡುಗ ಬಿಡಪ್ಪ ಆಮೇಲೆ ಲೆಕ್ಕಕ್ಕೆ ನಾವು ಇನ್ನೂ 90 ಕಿಡ್ಸ್ ಹಿಂಗದೇವಿ. ಆಲ್ಮೋಸ್ಟ್ ಜಿಲ್ಲೆದಾಗ ಎಲ್ಲೆಲ್ಲಿ ಹೋಗ್ತೀರಿ ನಮ್ಮ ದೇಶದಾಗ 90 ಕಿಡ್ಸ್ ಮದುವೆ ಆಗಿಲ್ಲ. ಬರ್ದಿಟ್ಕರಿ ಆಗ್ಯಾರ, ನಾನು ಅದ್ರಾಗ ಒಬ್ಬ ಕಡಿಮೆ. ನೋಡ್ರಿ ನಮ್ಮ 90 ಕಿಡ್ಸ್ ನಾವು ನಮ್ಮನ್ನ ಕಂಡು ಹಿಡಿಯೋದು ನೀವು ಭಾಳ ಈಸಿನ ಕಂಡು ಹಿಡಿತಾರ. ನಮ್ಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತೇವಿ, ಹೌದಲ್ರಿ? ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತೇವಿ, ಅದನ್ನ ಹಾಕೊಂಡಿರ್ತೀವಿ, ಒಂದು ಬೆಳಗ ಅಂಗಿ ಹಾಕೊಂಡಿರ್ತೇವಿ. ಒಂದಕ್ಕೊಂದು ನ್ಯಾಚುರಲ್ ನಮ್ಗೆ ನಮ್ ಟೇಸ್ಟ ಹಂಗೆ ಬಂದ್ಬಿಡ್ತದೆ ಜೀವನದಾಗ. ಆಮೇಲೆ ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡಿರ್ತೇವಿ, ಅದನ್ನ ಒಂದು ಟೈ ಟಿ ಶರ್ಟ್ ಹಾಕೊಂಡಿರ್ತೀವಿ. 90 ಕಿಡ್ಸ್ ಅಲ್ಲಿ ಬಂತ, ಹೌದಲ್ರಿ? ಯಾರು ವಿಚಾರ ಮಾಡ್ರಿ. ಬರೀ ಇಂಥವ್ರಿ ನಮ್ದು ಕೆಲಸ ಒಂದರ. ಈಗಂತೂ ಲಾಕ್ಡೌನ್ ಟೈಮ್ನಾಗಂತೂ ನಮ್ದು ಬರೀ ಹೆಂಗೈತಂದ್ರೆ ಜೀವನ, ಈಗಿನ ಮಕ್ಕಳು ಮಾಡೋ ರೀಲ್ಸ್ ನೋಡಿ ಹೈತಿದ್ರು. ಆಮೇಲೆ ಅವ್ರು ಪಾಸ್ ಆಗಿ 95 ಅಬೋ ಮಾಡ್ಕೊಂಡು ಅವ್ರು ನೌಕರಿಯಾಗದಾರ, ಮದುವೆ ಮಾಡ್ಕೊಂಡು ಅವ್ರಿಗೆ ಹೆಂಡತಿ ಕರ್ಕೊಂಡು ಅವನು ಹಂಬರ್ತಾರೆ. ಅಂದ್ರೆ ಕಣ್ಣಿಂದ ನೋಡ್ಬೇಕು ನೀವು ಚಂದ ಹೋಗ್ತಾರೆ. ಹಂಗೆ ಹಿಂಗೆ
ಹಿಂಗೆ ಹುಡುಗಿ ನಿಂತಿರ್ತಾರೆ ಕೂತ್ಕೊಂಡಿರ್ತಾರೆ. ನಾವು ಜಾವ ಸುಶಾಂತ್ ಅವ್ರನ್ನ ನೋಡ್ಕೊಂಡು ನಿಂತಿರ್ತೀವಿ. ಹಿಂಗೆ 90 ಕಿಡ್ಸ್ ಭಾಳ ನಮ್ಗೆ ಹಿಂಗೆ ನಮ್ಮ 90 ಕಿಡ್ಸ್ ಅಂದ್ರೆ ಭಾಳ ಹೆಮ್ಮೆ ಏನಪ್ಪಾ ಅಂದ್ರೆ ಭಾಳ ಬಡ್ತಂದಾಗ ಬರ್ತೀವಿ ನಾವು. ಬಡ್ತಂದಾಗ ಹಿಂಡಿ ಬದುಕಿ ನಾವು. ನಮ್ಮಪ್ಪ ಓದ್ರಲಿ ತಮ್ಮ ನಾವಂತ್ರು ಹಿಂಗಾದ್ವಿ. ನೀವರ ಓದಿ ಉದ್ಧಾರ ಆಗ್ಲಿ ಅಂದ್ರ ನಾವ್ ಮತ್ತು ಅದ ಇದ್ರಾಗ ಹೋಗಿ ಬಿದ್ವಿ ಹೊತ್ತಕ್ಕೂ ನಾವ್ ಓದಿಲ್ಲ, ಜೀವನದಾಗ ಉದ್ಧಾರ ಆಗ್ಲಿಲ್ಲ. ಈಗ ನೋಡ್ರಿ ನನ್ನ ತೋರ್ರಿ ಸ್ಟ್ಯಾಂಡಪ್ ಕಾಮಿಡಿ ಬರಂಗಿಲ್ಲ, ಟ್ರೆಂಡ್ ಮಾಡ್ಲೇಬೇಕು. ಅದೊಂದು ನಮ್ಗೆ ಒಂಥರ ಹುಟ್ಟು ಗುಣ 90 ಕಿಡ್ಸ್ ಅಂದ್ರೆ. ಇಂಜಿನಿಯರ್ ಮಾಡಿರ್ತಾನ, ಬಾ ಅದಕ್ಕ ಬಿಟ್ಬೇಕನ್ನ ಏನ ನಾ ಜೀವನದಾಗ ಏನೋ ಚೇಂಜ್ ಆಗ್ಬಿಡಕಂತಂದು ಹಿಂಗ 90 ಕಿಡ್ಸ್ ಅಂದ್ರೆ ಹಿಂಗ ಚೇಂಜ್ ಬಾ. ನಮ್ ತಲೆಯಾಗ ಎಂತಿಂತ ಯೋಚನೆ ಬರ್ತಾವ ಅಂದ್ರ ಮೋದಿ ತಲೆಯಾಗೂ ಇರಂಗಿಲ್ಲ ಅಂತ ಯೋಚನೆ ನಮ್ಗೆ ಬರ್ತಾವ. ಅದು ಎಲ್ಲೇ ಬೆಳಿಗ್ಗೆ ಕಾಲಕ್ಕೆ ಹೋದಾಗ ಬರೋದಿಲ್ಲ. ತಾಸ್ ಗಂಟ್ಲೆ ಕೊಟ್ಟಂತವ್ರಿ, ಏನಿಲ್ಲ ತಾಸ್ ಗಂಟ್ಲೆ ಒಂದೊಂದು ಟಾಯ್ಲೆಟ್ ರೂಮ್ನಾಗ ಆ ಕಾಲನ್ನ ಜೀವ ಹೊಡೋದು ಮತ್ತೆ ಜೀವ ಬಂದಿರ್ತೈತಿ ಆ ಕಾಲಿಗೆ. ಅಲ್ಲಿವರೆಗೂ ಎದ್ದು ಬರಲ್ಲ ನಾವು, ಅಲ್ಲೇ ಕುಂತಿರ್ತೀವಿ, ಅಲ್ಲೇ ಯೋಚನೆ ಮಾಡ್ತೀವಿ. ಅಲ್ಲೇ ಗಾಢವಾದ ಯೋಚನೆ ಬರೋದಂದ್ರೆ ನಮ್ ಟಾಯ್ಲೆಟ್ ರೂಮ್ನಾಗ. ನಮ್ಗೆ ಇನ್ನೊಂದ್ ಚಟ ಅಂದ್ರೆ ಈಗ ಏನಪ್ಪ ಸರಿಗಮ್ಮ ಸಿಂಗಿಂಗ್ ಬಂತ, ನಾವು ಹನುಮಂತನಂಗ ಹಾಡು ಹೇಳಿ ನಾವು ಫೇಮಸ್ ಆಗ್ಬೋದು ಜೀವನದಾಗ. ನಾವು ಫೇಮಸ್ ನಮ್ದು ಒಂದ್ 4-10 ಕಟೋಟಿಂದ ಬ್ಯಾನರ್ ನೋಡ್ಬೇಕು. ಸ್ಟಾರ್ಟ್ ಮಾಡೇ ಬಿಡೋದ ಏನ್ರಿ, ಹಾಡಕ ಬರಂಗಿಲ್ಲ. 1ನೇ ಮನಿ ಅದು 2ನೇ ಮನಿ ಅದು ಅಂತಂದ ಬಟ್ ಧ್ವನಿನೇ ಇರಲ್ಲ. ಅದನ್ನ ಒಯ್ದು ಯೂಟ್ಯೂಬ್ಗೆ ಹಾಕೋದು, ರೀಲ್ಸ್ ಮಾಡೋದು, ಬರೀ ಇಂಥದ್ದು ಚಟ. ಹನುಮಂತರಿ ಅವ ಕಲ್ತು ಬಂದಾನ ಹಾಡು ಹೇಳ್ತಾನೆ. ನಾವು ಅವನ್ ನೋಡಿ ಏನೋ ದೊಡ್ಡ ಸಾಧಿಸ್ತಾನಂಗ ನಾವು ಹಾಡಕ್ ಹೋಗ್ತೇವೆ. ಹಿಂಗಾರ ನಾವು 90 ಕಿಡ್ಸ್ ಅಂದ್ರೆ ಬರೀ ಇಂಥದ ತಲೆಯಾಗ. ಈಗ ಅಲ್ಲಿ ಏನೋ ಒಂದು ಡ್ಯಾನ್ಸ್ ಅಂತ ನಾವು ಮಾಡೇ ಬಿಡೋಣ ರೀ. ನಾವು ಎಷ್ಟು ಬಡವರಪ್ಪ ಇದ್ವಿ ಅಂದ್ರೆ ಸಣ್ಣದಾಗ ಮನ್ಯಾಗ ಲೇಟ್ ಇದ್ರು ಎಲ್ಲೆಲ್ಲಿ ಮನ್ಯಾಗ ಓದ್ಬಾರ್ದು, ಲೇಟ್ ಹಚ್ಕೊಂಡ್ಬಿಡ್ತಾವ. ಯಾಕಂದ್ರ ಅಬ್ದುಲ್ ಕಲಾಂ ಅವರು ನಾವು ಬಿದಿ ದೀಪದ ಕೆಳಗೆ ಹೋಗ್ಯಾರ ಅಂತಂದ್ರೆ ನೈಟ್ ಕಂಬಿದ ಕೆಳಗೆ ಓದು ನನ್ನ ಮಕ್ಕಳು. ನಾವು ಮಾತ್ರ ಪಾಸ್ ಅಂತೂ ಜೀವನದಾಗ 35 ಮ್ಯಾಗ ಜಾಸ್ತಿ ತಗೊಂಡಿಲ್ಲ. ನೈಂಟಿ ಕಿಡ್ಸ್ ಅಂದ್ರೆ ಇನ್ನೂ ಬಾಳ ಹೆಮ್ಮೆ ಏನಂದ್ರೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತೇವೆ ನಾವು. ಮುಂದೋಗ್ರಿ ಎಲ್ಲಾರ್ನು ಹಿಂದ್ ಬಂದವ್ನು ಮುಂದ್ ಕಳ್ಸೋದು, ಮುಂದ್ ಬಂದವ್ನು ಹಿಂದ್ ಕಳ್ಸೋದು, ಬರೀ ಹಿಂಗ. ಅವ್ನ ಹಿಂದ್ ಹೋಗ್ಯಾನ ಅವ್ನ ಹಿಡ್ಕೊಂಬಂದ್ ಮುಂದ್ ಕಳ್ಸೇ ನಾವು ಮುಂದೆ ಮೂಲದ 90 ಕಿಡ್ಸ್ ಅಂದ್ರೆ ಹಿಂಗಾಗ ನಾವು ಜೀವನದಾಗ ಹುಟ್ಟು ಬಂದಾಗಿಂತ 90 ಕಿಡ್ಸ್ ಏನಂದ್ರೆ ಮ್ಯಾಗ ಹತ್ತಿಸ್ದಾಗ 10 ವರ್ಷದಾಗ ಅದು ಹತ್ತಕ್ಕೆ ನಾವು ಮಾತ್ರ ಮ್ಯಾಗ ಹತ್ತಾಕ ರೆಡಿ ಇಲ್ಲ. ಭಾಳ ಯೋಚನೆ ಮಾಡಿ ನೋಡ್ರಿ. ಆಲ್ಮೋಸ್ಟ್ ಈಗ ಸಣ್ಣ ಮಕ್ಕಳು ಸಮೇತ ಮದುವೆ ಆಗೋ ಹೊತ್ತಕ್ಕೂ ನಾವು ಯಾವತ್ತೂ ಮದುವೆ ಆಗಿಲ್ಲ. ಹಾಗೇನು ಇನ್ನೂ ನಮ್ದಷ್ಟು ಮದುವೆ ಆಗಿಲ್ಲ. ಧಾರವಾಡ, ಬೆಂಗಳೂರು, ಶಿವಮೊಗ್ಗ, ಬೆಂಗಳೂರು ಅಂತೂ ಕನಸು ಬಿಟ್ಟು ನಾವು ನೋಡೋದು ಭಾಳ ಕನಸು ಇರ್ತಾವಾಗ. ಈಗ ನೋಡ್ರಿ ತಾಸ್ನಾಗ ಒಂದೇ ಭಾರತ್ನಾಗ ಹೋಗಿ ಬಂದಿರ್ತಾರೆ 2-3 ತಾಸ್ನಾಗ. ನಾವು ಮುಟ್ಬೇಕಂದ್ರೆ 1 ದಿನ ಬೇಕಿತ್ತು. ಅದು ಹೆಂಗ ಸೀಟ್ ಸಿಕ್ಕಿದ್ದಿಲ್ಲ. ಆದ್ರೆ ನಮ್ಗೊಂದು ಭಯ ಇರೋದು ಬೆಂಗಳೂರು ಅಂತ ಭಾಳ ದೊಡ್ಡ ಗಾಡಿ ಹೋಗ್ತಾವಂತ, ಡಬಲ್ ಬಸ್ ಇರ್ತದಂತ, ನಾವೊಂದು ಸೀಟ್ ಇರ್ತಾವಂತ. ಅಲ್ಲಿ ಕುಂದ್ಬಿಟ್ರೆ ಲೈನ್ ಮೆಟ್ಟಲ್ಲಿ ಇಲ್ಲಪ್ಪ ನಮ್ ತಲೆಯಾಗ ಕರೆಂಟಿನ ಲೈನ್ ಮೆಟ್ಟಲ್ಲಿ ಅಲ್ಲ 2 ಸೀಟ್ ಹಾಕೊಂಡ್ ಬಿಡ್ತಾರಂದ್ರ ನಾ ಕುಂತಿರ್ತೀವಿ. ಇಲ್ಲಿ ಕರೆಂಟ್ ಲೇಟ್ ಹಾಕಲ್ಲೇನು ಲೈನ್ ಶಾಪಡಲ್ಲಿ ಹಿಂಗೆ ಅನ್ನಂಗ ನಮ್ಮ ತಲೆಯಾಗಿ ಬರೀ ಇಂಥ ತಲೆಯಾಗಿ ನಮ್ಮ ತಲೆಯಾಗಿ. ಈ ಓಮ್ನಿ ಬೇಕಂದ್ರ ನಾವು ಸಮೇತಾಗ ಒಮ್ನೀರವರು ನಮ್ಮ ಶಿಕ್ಷಣ ಬರೀ ಅದನ್ನ ಕಲಿಯಕಂದ್ರೆ ಕಿಡ್ನಾಪ್ ಮಾಡ್ತಾರಲ್ಲ. ಓಮ್ನಿ ಬಂತಂದ್ರೆ ಕಿಡ್ನಾಪ್ ಮಾಡೋ ಗಾಡಿ ಒಳಕರು ಒಂದು ಗಾಡಿ ಬಂತಂದ್ರೆ ಲೇ ಕಿಡ್ನಾಪ್ ಮಾಡೋರು ಬಂದಾರಂತ ಓಡ್ರಿ ಊರಾಗ ಊರು ತುಂಬ ಓಡ್ ಹೋಗೋರು. ಅಲ್ಲಿ
ಇರೋ ಸಂಧ್ಯಾಗ ಇಲ್ಲಿ ಆದ ಅದಕ್ಕೆ ಬಂದಿರ್ತೈತಿ ಗಾಡಿ. ನಾವು ಏನು ಅನ್ಕೊಂಡಿರ್ತೇವಿ, ಕಿಡ್ನಾಪ್ ಮಾಡೋದು ಬಂದಾರ ಅನ್ನೋದು ಓಡೋಗೋದು, ಎಲ್ಲರೂ ಆಡ್ಕೊಂಡು ಕುಂತ್ ಬಿಡೋದು. ಸಾಯಂಕಾಲ ಮಟ್ಟ ಅಲ್ಲೇ ಕುಂತ ಎದ್ದು ಬಂದ್ಬಿಡೋದು. ಇಲ್ಲ ಅಲ್ಲಿ ನಿಮ್ಮ ಅಕ್ಕ ಯಾಕೆ ದಿವಸ ಬೆಳಗ್ಗೆ ಬಂದಿದ್ದು ಅದು ಐತ್ ನಾವು ಇಷ್ಟ. ಹಂಗ ನಾವು ಸಣ್ಣ ಇರ್ತಾಗ ಜಾಸ್ತಿ ಆಟ ಅಂದ್ರ ಚಿನ್ನಕುಳ ಆಡ್ತಿದ್ವಿ. ಅದನ್ನು ನಾವು ಮಾಡ್ಕೊಂತಿದ್ರಿ. ಬ್ಯಾಟ್ ಸಮೇತ ಬ್ಯಾಟ್ ಸಿಗ್ಲಿಲ್ಲ, ತೆಂಗಿನ ಗಿಡ ಏದಪ್ಪ ತೆಂಗಿನ ಹ್ಯಾಟ್ ತಗೊಂಡು ಕ್ರಿಕೆಟ್ ಆಡ್ತಿದ್ವಿ. ಈಗಿನ ಹೋಗಿ ಬ್ಯಾಟಿ ಸಂಬಂಧ ಆಟ ಆಡೋದು. ಹಂಗ ತೆಂಗಿನ ಗಿಡ ಏದು ಬ್ಯಾಟ್ ಮಾಡ್ಕೊಂಡ್ರೆ ನಾವು ಹಿಂದಾಗಿ ಇನ್ನೂ ಭಾಳ ಕಷ್ಟದ್ದು ನಮ್ಗೆ ಸಿಗಂದ್ರೆ ಸಣ್ಣದಾಗ ಕೈಯಾಗ ಮೊಬೈಲ್ ಇರ್ತಿದ್ದಿಲ್ಲ. ಈಗಿನ ಮಕ್ಳೆಲ್ಲ ಹುಟ್ಟಿದ ಮಕ್ಳೆಲ್ಲ ಯೂಸ್ ಮಾಡ್ತಾವ. ನಮಗೆ ಮೊಬೈಲ್ ಅಂದ್ರೆ ಸಾಕ್ರಿ, ಏನೋ ಒಂದು ಹಾವಿನ ಗೇಮು ನಮಗೆ ದೊಡ್ಡ ಗೇಮ್ ಅದು. ಹಂಗೆ ಆಗ್ತಿದ್ವಿ. ಇಲ್ಲ ಜಾತ್ರೆ ನಮ್ಮಪ್ಪ ಒಂದು ಇದು ಕೊಡ್ತಾವ, ಇದೇ ಗೇಮ್ ಅನ್ನೋದು. ಅವ್ನು ತೊಗೊಂಡ್ಬಿಟ್ರೆ ಇಡೀ ಶಾಲೆ ತುಂಬ ಅದು ಹಬ್ಬನ ಹಬ್ಬ. ಅವ್ನ ಹಿಂದೆ ಹಿಂದೆ ಮುಂದೆ ತಿರ್ಗಾಡ್ತಿದ್ವಿ. ಹಂಗ ಆಟ ಆಡಂಬಲ್ಲಿ ಅವ್ನು ಕರ್ಕೊಂಡು ಹೋಗ್ಬಿಡೋದು. ಅವ್ನ್ಗೆ ಏನೇನ್ ತಿನ್ನಾಕ್ಬೇಕು ಏನೇನಿಲ್ಲ ಅವ್ನ ಸೌಕರ್ಯ ಎಲ್ಲ ನಾವು ನೋಡ್ಕೊತಿದ್ವಿ. ಆಡಾಕ ಒಬ್ಬ ಮಗ ಆಟ ಆಡಾಕ 5 ರೂಪಾಯಿ. ಅವ ದುರ್ಮಾನ. ಅವ ಯಾರ್ತಿದ್ದ ಶೆಟ್ ಇರ್ತಿದ್ದ. ಅವ ಕೊಟ್ಟಿದ್ರೆ ನನಗೆ 5 ರೂಪಾಯಿ ಕೊಡ್ಬೇಕು. ನೀವು ಅದ್ರ ಮಕ್ಳ 5 ರೂಪಾಯಿ ಕೊಡ್ತೀವಿ, ನನಗೆ ಗೇಮ್ ಆಡಾಕ್ ಕೊಡು. ನಮ್ ತಲೆಯಾಗ ಹಿಂಗೆ ಬರೀ. ಮತ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಶಾಲಾ ಟೂರ್ ಅಂತ ಇಡೋದು. ಹಂಪಿ ಸುತ್ತಮುತ್ತಲು ಇಲ್ಲ ರೀ, ಹತ್ರನೇ ಇರೋದು ನಮಗೆ. ಮತ್ತೆ ಹಂಪಿ, ಸಿದ್ದಾರೂಢ ಮಠ, ಶೃಂಗೇರಿ, ಹೊರನಾಡು ಬರೀ ತೋರ್ಸೋರಿ ನಮಗೆ. ಟೂರ್ ಅಂದ್ರೆ ಸಾಕ. ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಉಡುಪಿ, ಕೃಷ್ಣ ಬರೀ ಅಡ್ಡಾಡ್ತಿದ್ವಿ ನಾವು. ಹಿಂಗ ನಮ್ ದೋಸ್ತ ಹಂಪಿ ಹೋಗಿದ್ವಿ. ಕರೆನೋ ಹೊಂಟಿದ್ದ. ಹಂಗದಲ್ಲಿ ಬೊಸಡಿಕೆ ಅಂದ್ಬಿಟ್ಟ ಪಾಪ. ಚೆನ್ನಾಗೋದನ್ ಬೋಸಡಿಕೆ ಅಂತ ಅಂದ್ಬಿಟ್ಟ.